ನಮ್ಮ ದಾರಿ ದೇವ್ರಿಗೆ ಕೊಡಬೇಕು, ನಮ್ಮ ಯೋಚನೆ ದೇವ್ರಿಗೆ ಕೊಡಬೇಕು, ನಮ್ಮ ಪ್ಲಾನ್ಸ್ ದೇವ್ರಿಗೆ ಕೊಡಬೇಕು. ದೇವರು ನಡೆಸಿದ್ರೆ ಅದಕ್ಕೆ ಸಕ್ಸಸ್ ಇರುತ್ತೆ. ಆ ಸಕ್ಸಸ್ ಯಾರು ತಡೆಯೋದಿಲ್ಲ. ಕೆಲವು ಸಾರಿ ನಮ್ಮ ಸಕ್ಸಸ್ ತಡೆಯಲಿಕ್ಕೆ ದುಷ್ಟ 108 ಪ್ರಯತ್ನ ಮಾಡ್ತಿರ್ತಾರೆ. ನಮಗೆ ಆಗ್ಲಾರ್ದವ್ರು ಇರ್ತಾರೆ, ನಮ್ಮ ಸ್ನೇಹಿತರ ರೂಪದಲ್ಲಿ ಇರ್ತಾರೆ, ನಮ್ಮ ಆಪ್ತರ ರೂಪದಲ್ಲಿ ಇರ್ತಾರೆ, ನಮಗೆ ಗೊತ್ತಿಲ್ಲದೆ ಬಚ್ಚಿಟ್ಟುಕೊಂಡು ನಮಗೋಸ್ಕರ ಹೊಂಚ ಹಾಕ್ತಿರ್ತಾರೆ. ಅಂತವರಿಂದ ತಪ್ಪಿಸ್ತಾರೆ. ದೇವರಿಗೆ ನಮ್ಮ ಕೆಲಸಗಳು ಕಮಿಟ್ ಮಾಡಿದ್ರೆ, ನಮ್ಮ ಕುಟುಂಬ ಕಮಿಟ್ ಮಾಡಿದ್ರೆ, ನಮ್ಮೊಂದು ವೈಯಕ್ತಿಕವಾದ ತೀರ್ಮಾನಗಳು ಕಮಿಟ್ ಮಾಡಿದ್ರೆ, ನಾವೇ ಲೋತನ ತರ ಆರಿಸ್ಕೊಂಡ್ರೆ ಸೋತೋಗ್ತೀವಿ. ನಾವೇ ಯೋನನ ತರ ಆರಿಸ್ಕೊಂಡ್ರೆ ಸೋತೋಗ್ತೀವಿ. ದೇವರು ಕೊಡ್ಬೇಕು ನಮ್ಮ ಯೋಚನೆಗಳು, ದೇವರು ಸಫಲಪಡಿಸುತ್ತಾನೆ. ಯವನಸ್ಥರ ಜೀವಿತಗಳು ಸಫಲವಾಗುತ್ತೆ, ಕುಟುಂಬದ ಗಂಡ ಹೆಂಡತಿ ಜೀವಿತಗಳು ಸಫಲವಾಗುತ್ತೆ. ಯಾಕೆ? ದೇವರಿಗೆ ಯಾರೆಲ್ಲ ತಮ್ಮ ಸಮಯ ಕೊಡ್ತಾರೋ, ಯೋಚನೆ ಕೊಡ್ತಾರೋ, ಕೆಲಸಗಳಲ್ಲಿ ಪ್ರಾಧಾನ್ಯತೆ ಕೊಡ್ತಾರೋ, ಜ್ಞಾನ ಕೊಡ್ಬೇಕಂತ ದೇವರಿಗೆ ಆಲೋಚನೆ ಹೇಳುವಂತ ಕೇಳ್ಕೊಳ್ತಾರೋ, ಅವರೆಲ್ಲರೂ ಕೂಡ ಸಕ್ಸಸ್ಫುಲ್ ಪೀಪಲ್ ಆಗ್ತಾರೆ, ಸಕ್ಸಸ್ ಸಾಧಿಸುವಂತವ್ರು. ಇವತ್ತು ಸಕ್ಸಸ್ ಕ್ಯಾಟಗರಿ ಯಾರ ಹೆಸರಲ್ಲಿ ಇರ್ಬೇಕಂದ್ರೆ, ಈ ಮಾತುಗಳು ಕೇಳಿ ಇದರಂತೆ ನಡೆಯುವಂತ ನಿನ್ನ ಹೆಸರಲ್ಲಿ ನನ್ನ ಹೆಸರಲ್ಲಿ ಇರ್ಬೇಕು. ದೇವರು ಸಕ್ಸಸ್ಫುಲ್ ಆಗಿ ನಮ್ಮನ್ನು ತಯಾರು ಮಾಡ್ತಾರೆ. ನೋಡಿ, ಯವನಸ್ಥನಾದಂತ ಯೋಸೆಫನ್ ಸಕ್ಸಸ್ಫುಲ್ ಆದ ಕಾರಣ ಕೇರ್ ಆಫ್ ಅಡ್ರೆಸ್ ಗಾಡ್, ದೇವರಿಗೆ ಪ್ರಾಧಾನ್ಯತೆ, ದೇವರ ಸ್ಥಾನಮಾನ, ದೇವರ ಆಲೋಚನೆ. ಹಾಗೆ ಗಂಡ ಹೆಂಡತಿಯಾದಂತ ಅಬ್ರಾಮ್ ಸಾರಳು ಅವರು ಕೂಡ ಸಕ್ಸಸ್ಫುಲ್ ಆದರು. ಕಾರಣ ಗಂಡನ ಹಾದಿಯಲ್ಲಿ ಹೆಂಡತಿ ನಡೆದು ಅವ್ರು ಹೇಗೆ ಸಕ್ಸಸ್ ಆದ್ರು, ದೇವರಿಗೆ ಪ್ರಾಧಾನ್ಯತೆ ಕೊಟ್ಟು. If we give our priority to God, we will be successful. ನಮ್ಮ ದಾರಿ ದೇವರದು, ನಮ್ಮ ಯೋಚನೆಗಳು ದೇವರದು. ಮುಂದಿನ ನಡೆ ಏನು ನಾನು ಹೆಜ್ಜೆ ಹಾಕಬೇಕು, ಆ ಹೆಜ್ಜೆ ಕೂಡ ದೇವರು ತಿಳಿದಂಗೆ ನಾವು ಹೆಜ್ಜೆ ಹಾಕಬೇಕು.